ಹಾಯ್ ಹೆಲೋ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ಯೂಶ್ವಲಿ ಕೇಳಿರ್ತೀರ ಈ ಕಂಪ್ನಿಗೆ ಇಷ್ಟು ಆರ್ಡರ್ ಸಿಕ್ಕಿದೆ, ಆ ಕಂಪ್ನಿಗೆ ಅಷ್ಟು ಆರ್ಡರ್ ಸಿಕ್ಕಿದೆ ಅಂತ. ಅದಾದ ನೆಕ್ಸ್ಟ್ ದಿನಕ್ಕೆ ಆ ಕಂಪ್ನಿ ಸ್ಟಾಕ್ ಮಾರ್ಕೆಟ್ ಪ್ರೈಸ್ 10-15% ಒಂದೇ ದಿನಕ್ಕೆ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಅದನ್ನು ನೀವು ಹೇಗೆ ಚೆಕ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಗೂಗಲ್ಗೆ ಹೋಗಿ NSE ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ ಟೈಪ್ ಮಾಡಿದ್ದೀರ ಅಂದರೆ ಈ ಅನೌನ್ಸ್ಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ NSE ವೆಬ್ಸೈಟಲ್ಲಿ ಈ ಅನೌನ್ಸ್ಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್ ಫೀಲ್ಡಲ್ಲಿ ಆರ್ಡರ್ಸ್ ಅಂತ ಟೈಪ್ ಮಾಡಿದ್ದೀರ ಅಂದರೆ ಅವಾರ್ಡಿಂಗ್ ಆಫ್ ಆರ್ಡರ್ಸ್ ಕಾಂಟ್ರಾಕ್ಟ್ ಅನ್ನೋದು ಕಾಣುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡಿದ್ದೀರ ಅಂದರೆ ಇಷ್ಟು ಕಂಪನಿಗಳಿಗೆ ನ್ಯೂ ಆರ್ಡರ್ ಸಿಕ್ಕಿದೆ. ಅದು ಡೇಟ್ ಪ್ರಕಾರ ಅರೇಂಜ್ ಆಗಿರುತ್ತೆ. ಸೊ 15th RPP ಇನ್ಫ್ರಾ, 12th DBL. ಸೊ ಆ ಥರ ಕಂಪ್ನಿ ಯಾವ್ಯಾವ ಕಂಪ್ನಿಗೆ ಹೊಸ ಆರ್ಡರ್ ಸಿಕ್ಕಿದೆ ಅದು ಇಲ್ಲಿ ಲಿಸ್ಟ್ ಆಗುತ್ತೆ. ಸೊ ಆ ಕಂಪ್ನಿ ಆ ಪರ್ಟಿಕ್ಯುಲರ್ ಆರ್ಡರ್ ಡೀಟೇಲ್ಸ್ ಚೆಕ್ ಮಾಡಬೇಕು ಅಂದರೆ ಈ ಅಟ್ಯಾಚ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಆ ಪರ್ಟಿಕ್ಯುಲರ್ ಆರ್ಡರ್ ಡೀಟೇಲ್ಸ್ ನೀವು ಚೆಕ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ದೀರಂದರೆ RPP ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅವ್ರಿಗೆ ಅರೌಂಡ್ 38.2 crore ಹೊಸ ಆರ್ಡರ್ ಸಿಕ್ಕಿದೆ. ಸೊ ಈ ಆಧಾರದ ಮೇಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೋಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.